ಏನಿದು ಬಾಯಿ ಮನ್ಯಾಗ ಕೇಳಾಕಿನ ಕೇಳಾಕಿನ ಹೇಳ ಲಕ್ಷ್ಮಿ. ಅವನ ಜೊತೆ ನಿಂದೇನು ಮಾತು? ಅವ ನನ್ನ ವೈರಿ ಅದಾನ. ನಾನು ಕೆಲಸ ಹಿಡ್ದು ಅವ್ನು ಸಹಿಸಾಕಾಗ್ವತ್ತ. ನನ್ನ ಹೆಂಗ್ ತುಳಿಲಿ ಅಂತ ಕಾಯಕತ್ತಾನ. ಅಂತವನ ಜೊತೆ ನಿಂದೇನು ಮಾತಾ? ಏನು ಮಾತಾಡಕತ್ತಿದ್ದಿ? ಅಂತದ್ ಏನು ಮಾತಾಡತ್ತಿದ್ದಿ? ನಾನು ನೋಡಾಕತ್ತೇನಿ ಮಾತಾಡ್ಬಾರ್ದು ಅಂತ ತಡ್ಕೊಂಡು ಸುಮ್ಮನಿದ್ರೆ ಎಷ್ಟ್ರಿ ಮಾತಾಡಕತ್ತೀರಿ ನೀವು ನಿಮ್ಮ ಅವ್ವನ ಮಾತು ಕೇಳ್ಕೊಂಡು? ನೋಡು. ನಮಸ್ಕಾರ, ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡೇನಿ. ಸಾರಿ, ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲ ನಮ್ಮ ಮಾವನವ್ರದ ಕಾರ್ಯ ಎಲ್ಲ ಮುಗೀತ. ಹಾಗಾಗಿ ಎಲ್ಲ ಮುಗಿಸಿ ಪೂಜೆ ದಿನ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿದು ಒಂದು ದಿನ ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅಷ್ಟಲ್ಲೂ ಮೊನ್ನೆ ಒಂದು ವಿಡಿಯೋ ಹಾಕಿದೆ ನಾನು. ಹಾಗೆ ಎಲ್ಲ ಕಾರ್ಯಗಳು ಮುಗಿಸ್ಕೊಂಡ್ವಿ. ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕನ್ನಮ್ಮ ಕಲೆಕ್ಷನ್ ಸಾರಿ ಚಾನಲ್ ಒಳಗೂ ನಾನು ತಂದೆ ತಾಯಿ ಇಲ್ಲದ ಅನಾಥ ಹೆಣ್ಣು ಮಗು ಹಾಕ್ತಾಯಿದ್ದೀನಿ. ಅದರೊಳಗೂ ನೋಡಿ, ಮತ್ತು ಇದರೊಳಗೆ ಇನ್ನೊಂದು ಹಾಕ್ತಾಯಿದ್ದೀನಿ. ಏನು ಗೊತ್ತಾ? ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾನ ಅಂತ ಒಂದು ಹೊಸ ಕಥೆನ ತೊಗೊಂಡ್ಬರ್ತಾ ಇದ್ದೀನಿ. ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾನ ಕತೆ ಹೆಸರು. ಆ ಕತೆಗೆ ಹೆಸರಿಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಹುಡುಗ ಬಂದು ದೊಡ್ಡ ಕೋಟ್ಯಾಧೀಶ್ವರ ಆಗಿರ್ತಾನೆ, ಆದ್ರೆ ಅವನು ಹುಚ್ಚನ ಗತೆ ಇರ್ತಾನೆ. ಇದು ಕತೆ ಭಾಳ ಇಂಟ್ರೆಸ್ಟ್ ಐತಿ. ನಾನೇ ಕ್ರಿಯೇಟ್ ಮಾಡ್ತಾ ಇರೋದು. ಇದು ಯಾವ ವ್ಯಕ್ತಿಗಾಗಲಿ ಯಾರ ಕತೆಗಾಗಲಿ ಸಂಬಂಧಿಸಿದ್ದಿಲ್ಲ. ಕತೆ ಚಂದ ಐತಿ. ಹುಡುಗಿನ ಬಡವ್ರ ಮನೆಯಾಗಿರ್ತಾಳ, ಆದ್ರೆ ಆಕೆಗೆ ತಂದೆ ತಾಯಿ ಭಾಳ ಕಾಟ ಕೊಡ್ತಿರ್ತಾರೆ. ಅದು ಭಾಳ ಒಂದು ಯಾವ್ದಾರ ಒಂದು ಎಲ್ಲಾರ ಭಿಕ್ಷುಕನ ಕೊಟ್ಟು ಇವಳನ್ನ ಮದುವೆ ಮಾಡೋಣ ಅನ್ನೋ ತಾಯಿ ಈ ಥರ ಇರ್ತಾಳೆ. ಅದು ಕತೆ ಮಸ್ತ್ ಐತಿ. ಮುಂದೆ ಎಲ್ಲ ಹೇಳೋಕ್ಕಾಗಲ್ಲ. ಆದ್ರೆ ಹುಚ್ಚು ಬಂದು ಮದುವೆ ಆಗಿ ಏನಕ್ಕಿನ ಸಂಸಾರ ಸರಿ ಹೋಗುತ್ತಾ ಅಥವಾ ಇಲ್ವಾ? ಈ ಕತೆ ಮಾತ್ರ ಕ್ಯೂರಿಯಾಸಿಟಿ ಒಳಗೈತಿ. ಹೆಂಗೆ ಇರ್ತೈತಿ ನಿಮ್ಗೆ ಇದನ್ನು ನೋಡ್ಬೇಕಂತ ಇಂಟ್ರೆಸ್ಟ್ ಇದ್ದರೆ ನಾಳೆ ಬೆಳಗ್ಗೆಯಿಂದ ಇದು ಕತೆ ಬರುತ್ತೆ ನೋಡ್ರಿ. ಇನ್ನೂ ಹಾಕಿಲ್ಲ, ನಾನು ಕತೆನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅವ್ರ ಹೆಸರುಗಳನ್ನ ಹುಡುಕ್ತಾ ಇದ್ದೀನಿ. ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾನ, ಇದು ಮಾತ್ರ ನೇಮ್ ಫಿಕ್ಸು. ಅದಕ್ಕೆ ನಾನು ಏನೋ ಒಂದು ಯಾರು ಇಡ್ಲಂತ ಟೈಟಲ್ ಹೆಸರು ಇಡಬೇಕು ಅಂತ ಅಂದ್ಕೊಂಡು ಇಟ್ಟಿದ್ದೀನಿ. ನೋಡ್ರಿ, ಸಪೋರ್ಟ್ ಮಾಡಿರಿ. ಅದು ಕತೆನ ಇದರಲ್ಲೇ ಬರುತ್ತಾ. ಎರಡು ಕತೆನ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಇನ್ನಿದು ಲಕ್ಷ್ಮೀದು 15 ವರ್ಷದ ಎಂಡಿಂಗ್ ಅಂದರೆ ಇನ್ನು ಇದೊಂದು ಜಗಳ ಕಂಪ್ಲೀಟ್ ಆದಮೇಲೆ ಲಕ್ಷ್ಮೀದು ಮಗು ಆಗೋದು ತೊಗೋತೀನಿ. ಆಗೋದು ತೊಗೊಂಡು ಲಕ್ಷ್ಮೀದು ಮುಂದೆ ಎಷ್ಟು ನೋವು ಇರುತ್ತೆ ಅದು ಕಂಟಿನ್ಯೂ ಆಗಿರ್ತೈತಿ. ಹಂಗೆ ಅದನ್ನು ಇನ್ನೂ ತೋರ್ಸೋಕ್ಕಾಗಲ್ಲ. ಅದಕ್ಕಾಗಿ ಒಂದು 3-4 ತಿಂಗಳು ಇದನ್ನು ತೊಗೊಂಡು ಇದನ್ನು ಎಂಡ್ ಮಾಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ಸ್ಟೋರಿ ಅವ್ರ ಮನೇಲಿ ನಡೆಯುವಂಥದ್ದು ಹಾಕಕ್ಕೆ ಆಗೋಂಗಿಲ್ಲ. ಅದಕ್ಕಾಗಿ ಲಕ್ಷ್ಮಿಗೊಂದು ಮಗು ಆತಂದ್ರೆ ಒಂದು ಕತೆಗೆ ಎಂಡ್ ಅಂತ ಇರುತ್ತೆ. ಆದರೆ ಅದಕ್ಕೆ ಎಂಡ್ ಇಲ್ಲ. ಆದರೆ ಅಲ್ಲಿ ತನಕ ನಾನು ತೋರಿಸ್ಕೊಲ್ಲೆ. ಇನ್ನೊಂದು 2-3 ತಿಂಗಳು ಹಾಕ್ತೇನೆ ಇದನ್ನು. ಅದಾದಮೇಲೆ ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾನ ಅಂತ ಕತೆ ಬರುತ್ತೆ ನೋಡ್ರಿ. ಬರೋಣ್ರಿ, ಬರ್ರಿ, ಒಂದು ಕತೆ ಸ್ಟಾರ್ಟ್ ಆಕತಿ. ಲಕ್ಷ್ಮಿ ಹೆಂಗೆ ಎದುರಿಸ್ತಾಳ ನೋಡ್ರಿ. ಲಕ್ಷ್ಮಿ, ಭಾಳ ಮಾತಾಡಕತ್ತಿ ನೀನು. ನಾ ಏನು ಭಾಳ ಮಾತಾಡಕತ್ತಿಲ್ಲ, ನೀವು ಭಾಳ ಮಾತಾಡಕತ್ತಿರೋದು ನಿಮ್ಮ ಅವ್ವನ ಮಾತು ಕೇಳ್ಕೊಂಡು. ನಾನು ಇಲ್ಲಿ ಬರೋದೇ ಇಲ್ಲ ಅಂತ ಮೊದಲೇ ಹೇಳಿದ್ನಿ. ನಾನು ಬ್ಯಾರೆ ಇದ್ರೆ ಬರ್ತಾರಂತ ಹೇಳಿನಿ. ನಿಮ್ಮವ್ವ ಇಲ್ಲ ಸಲದ ಯಾರ ಜೊತೆ ಮಾತಾಡಿದ್ರು ಕತಿ ಕಟ್ತಾಳೆ. ನಿಮ್ಮವ್ವ ಊರ್ ಮಂದಿ ಮುಂದೆ ಜೊತೆ ಕುಂತು ಮಾತಾಡ್ತಾಳ. ಊರ್ ಗಂಡಸರೆಲ್ಲ ನಿಮ್ಮ ಅಪ್ಪನ ಮಾತಾಡ್ಸಕ್ ಬಂದ್ರೆ ನಿಮ್ಮ ಅವ್ವನೇ ಕೊಂಡಿರ್ತಾಳ. ನಿಮ್ಮ ಅಪ್ಪ ನನ್ನ ಮೇಲೆ ಕಣ್ಣು ಹಾಕಿದಾಗ ನಾನು ಒಂದು ಮಾತಾರ ಹೇಳಿನೇನ? ಮನೆಯವ್ರ ಮುಂದೆ ಇದನ್ನ ಬಾಯ್ ಬಿಟ್ನೇನ? ಹೋಗಿ ಬಂದು ನನ್ನ ಬುಡಕ್ ಬಂದ್ಲಲ್ಲಪ್ಪ. ಏನ್ ಹೇಳಕತ್ತೀನಿ? ನನ್ನ ಗಂಡನ ಬಗ್ಗೆ ಇಲ್ಲ ಸಲದ ಮಾತಾಡಕತ್ತಿ. ನೀನು ಗಂಡನ ಬಗ್ಗೆ ಇಲ್ಲ ಸಲದ ನಾನು ಮಾತಾಡಕತ್ತಿಲ್ಲ. ನಿನ್ನ ಗಂಡನ ಕೇಳು. ಮುಂದೆ ನನ್ನ ಗಂಡು ಅದಾನ ಕೇಳು. ನಿನ್ನ ಗಂಡನ ಹೆಂಗ್ ಜಾಡ್ಸಿ ಒದ್ದೇನಿ, ಹೆಂಗ್ ಬಕ್ ಬಾರ್ಸ್ಲೆ ಒದ್ದು ಕೆಡಿ ಹೋಗಿದ್ದೇನೆ ಇಲ್ಲಿಂದ ಅಂತ. ಏನ್ ನಡೆಯಕತ್ತತಿ ಇಲ್ಲೇ? ನಾನು ಒಬ್ಬ ಕಿರಿಯಾಳ ಅದ ಅನ್ನೋದು ಒಂದೀಟ್ರ ಖಬರ ಐತೆ ನಿಮಗ ಮನ್ಯಾಗ? ಏನ್ವಾ ಲಕ್ಷ್ಮವ್ವ ಇದು? ಏನ್ ಜಗಳವ? ನೋಡ್ಬೇ ಅಮ್ಮ, ಹರಿಯಾಗ ನಮ್ಮ ಅತ್ತೆ ಏನಂದ, ನಾಳೆ ಒಬ್ರು ತೀರ್ಕೊಂಡಾರ, ಅವ್ರ ಮನ್ಯಾಗ ಮಾತಾಡ್ಸ ಬರ್ತೇನಿ. ನೀವು ಹೊಲಕ್ಕೆ ನಿಮ್ಮ ಮಾವ ಹೊಟ್ಟೆಸ್ತರ್ತೈತಿ, ಉಣ್ಣಾ ಕಟ್ಕೊಂಡು ಹೋಗನ್. ಉಣ್ಣಾ ಕಟ್ಕೊಂಡು ನಾ ಸುಮ್ಮ ನಾನು ಪಾಡಿ ನಾ ಹೊಂಟ ಇದ್ನ. ಓನ್ಯಾಗ ನಾವು ಒಬ್ಬರ ಜೊತೆ ಮಾತಾಡಿದ್ಲು ಮೊದ್ಲ. ಅವ ಅನ್ನ ಇದ್ಕೊಂಡ, ನೀ ಮನೋಜನ ಹೇಳ್ತೇನ ಅಂತ ಕೇಳಿದ. ಹೌದ್ರಿ, ನಾ ಮನೋಜ್ ಅವ್ರು ಹೇಳ್ತೇರಿ, ಯಾಕ್ರಿ ಅನ್ನ ಅಂತಾನೆ. ನನ್ನ ಹೆಸರು ಶಂಕರಪ್ಪ ಅಂತೇಳಿ. ನಾನು ನಿನ್ನ ಗಂಡ ಭಾಳ ದೋಸ್ತಿ ಕಾತಿದಾಗ ಪಾಪ ನಿನ್ನ ಗಂಡ ಒಂದು ಕೆಲಸ ಹಿಡ್ದಾನ, ತಿಳಿದ ಹಿಡ್ದಾನ ಅದನ್ನ ಕೆಲಸನ. ಆದ್ರೆ ಮುಂದೆ ನಿನ್ನ ಗಂಡಗ ಎಲ್ಲ ನಿಗ್ರಾಕತ್ತ ಕೆಲಸದಿಂದ ನೋಡು ಹುಷಾರ, ಮತ್ತು ನಿನ್ನ ಗಂಡಿಗೆಲ್ಲ ತಿಳಿ ಹೇಳ ಅಂತಂದ. ಅದಕ್ಕೆ ಯಾಕಂದ್ರೆ ಅವರೆಲ್ಲ ರೊಕ್ಕಕ್ಕೆ ಇದ್ದಾರ, ನಾಳೆ ಕೊಟ್ಟ ಮೇಲೆ ಎಲ್ಲ ಇದಾಗಬಾರ್ದು. ಅದಕ್ಕೆ ನೋಡಿ ವಿಚಾರ ಮಾಡ ಅಂತ ಅಂದ. ನನ್ನಂದ್ರೆ ಆಯ್ತು ಬಿಡಿ ಅನ್ನ, ನೀವು ಚಲೋನೇ ಹೇಳ್ತಾರೆ. ಮತ್ತು ನಾನು ಹೇಳೇ ಅಂತ ಹೇಳ್ಬೇಡವಾ? ನಿನ್ನ ಗಂಡು ಮೊದಲು ನನ್ನ ಮ್ಯಾಲೆ ಸಿಟ್ಟೈತಿ. ಅವ್ನ ಕೆಲಸಕ್ಕನ ಕಲ್ಲು ಹಾಕತ್ತಾನಂತ ತಿಳ್ಕೊತಾನು. ಅವ್ನ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ ಅಂದ. ಆಯ್ತು ಬಿಡಿ ಅನ್ನ ಅಂತ ನಾ ಹೋಗಿದ್ದೀನಿ. ಆಯ್ತಾ, ಬರುವಾಗ ಸಂಜೆ ಮುಂದೆ ಒಬ್ಬಾಕೆ ಬರತ್ತೀನಿ. ಇವರು ಮಾವ ಮತ್ತು ಅತ್ತಿ ಶಿಸ್ತ ಎಮ್ಮಿಗೆ ಮೇವು ಮಾಡ್ಕೊಂಡಾರ, ಅದ್ರ ಮೇಲೆ ಒಟ್ಟಿದಾರ. ನಾ ಬಸರಿ ಅದನ್ನು ಹೆಂಗೆ ಇದು ಮಾಡ್ಲಿಬೇ? ಅದಕ್ಕೆ ನಾನು ಒಬ್ಬಾಕೆ ಬರಾಕತ್ತಿದ್ದು ನಡ್ಕೊಂತ. ಅವ್ವ ಆಕಿ ಗಂಡ ಎಲ್ಲರೂ ಚಕ್ರ್ಯಾಗ ಬರತ್ತಿರೋರು. 1-2 ಹೆಣ್ಮಕ್ಳು ಇದ್ರು. ಅಯ್ಯ ಪಾಪ ಬಸರಿ ಹೆಣ್ಮಗಳ ಕತ್ತಲಾಗ ಹೊಂಟೈತಿ, ನಾನು ಹೋಗಿ ಊರು ಸೇರ್ಬೇಕಾರ ಎಳ್ಯಾಕತಿ ಕರ್ಕೊಪ್ಪ ಅಂತಂದವ್ರವ್ವ. ಅಂತೇಕೆ ಕರ್ಕೊಳತ್ತ. ಮತ್ತು ಬಾ ತಂಗಿ ಅಂದ್ರವ್ರು. ಅಂತೆ ಹ್ಞೂ ಅಂತೆ 10 ಅವ್ರ ಚಕಡ್ಯಾಗ ಬನ್ನಿ. ಅವ್ರ ಮನೆ ಬಾಗಿಲು ಇಲ್ಲೇ ಅಲ್ಲ, ನಮ್ಮ ಮನೆ ಬಿಟ್ಟು 1-2 ಮನೆ. ಅದಕ್ಕೆ ಏನಂದ್ರು,
ಹೊಕ್ಕನ್ ತಗೋರಿ ಅಣ್ಣ ಹೆಚ್ಚಿಗವ ಅಂತ ಹೇಳಿ ಬಂದ್ಬೇನ. ಹೇಳಿ ಬರೋಕನ ಇಲ್ಲಿ ರಾಡಿ ನೋಡೇನ ಇಲ್ಲ, ಕತ್ಲು ಭಾಳ ಆಗೈತಲ್ಲ, ಅಲ್ಲಿ ಲೈಟು ಇಲ್ಲ. ಜರದ್ ಬಿದ್ನಿವೆ. ಜರದ್ ಬಿಡಾನ ಅಂದ್ರೆ ಅಣ್ಣ ಓಡ್ ಬಂದಾನ ಅಂದ್ರೆ ಐತಿವೆ. ತಂಗಿವ ಮನಿಗೆ ನಡಿವ, ನಾನು ನಿನ್ ಬಿಟ್ಟು ಬರ್ತೀನಿ ಅಂತಂದ. ಬ್ಯಾಡೇನ ನಾ ಹೊಕ್ಕೇನಿ, ಮೊದ್ಲ ನಮ್ಮ ಅತ್ತಿ ಸುಮಾರು ಅದಾಳ ಅಂತ ಹಿಂಗ ಅಂದ. ನಾ ಬಿಡೇ ಬಿಟ್ಟ ಮತ್ತೆ ನಮ್ಮ ಅತ್ತಿ ಸುಮಾರು ಅದಾವ, ಒಂದಕ್ಕೆ ಎರಡು ಕಟ್ಟಿ ಮಾತಾಡ್ತಾಳ, ಬ್ಯಾಡೇನ ನಾ ಹೊಕ್ಕೇನಿ ಅಂತಾನೆ. ಇರುವತ್ತು ನಡಿವ, ನಮ್ಮ ಮೊಬೈಲ್ ಬ್ಯಾಟ್ರಿ ಹಿಡಿತೇನೆ ನಡಿ ಅಂತಂದು. ಹ್ಞೂ ಅಂತ ಕಾಸ ಬನ್ನಿ. ಇಲ್ಲಿ ತನ ನಡ್ಕೊಂತ ಬರೋಕ ಅಂದ್ರೆ ಬಾಯಣ್ಣ ಇಲ್ಲಿ ತನ ಬಂದು ಚಾ ಕುಡಿ ಬಾಯಣ್ಣ ಅಂತಾನೆ. ಅದಕ್ಕೆ ಬ್ಯಾಡವ ತಂಗಿವ ಅಂತಂದು. ಬಾಯಣ್ಣ ನನಗೆ ನೀ ಅಣ್ಣನ ಸಮ, ನಮ್ಮ ಇಬ್ಬರು ತಮ್ಮಗಳದಾರ, ನೀ ನನಗೆ ಅನ್ನ ಅದಿ ಬಾಯಣ್ಣ ಅಂತ ಕೈ ಹಿಡಿದು ಕರೆದ್ನಿ ಬೇ. ಇದ್ರಾಗೇನು ತಪ್ಪೈತಾನೆ ಹೇಳ್ಬೇ ನೀನು. ಅನ್ನ ಅಂದ ಮೇಲೆ ಮನಸಾರನ ಅನ್ನ ಅಂತ ಒಪ್ಕೊಂಡಿರ್ತಾನೆ. ನಮ್ಮ ಅತ್ತಿಗತೆ ಮ್ಯಾಲ ಅನ್ನ ಒಳಗೊಳಗ ಗಂಡ ಅನ್ನೋ ಸ್ವಭಾವ ನನಗಿಲ್ಲ. ಅಲ್ಲ ಊರು ಬಿತ್ರಿ ನನಗೇನ ನಂದೇನು ನೋಡಕ್ ಬಂದಿದ್ದೀರಲ್ಲಿ ನೀನು? ಯಾವಂಗಾರ ಒಳಗೆ ಗಂಡ ಅನ್ನೋದು ಇಲ್ಲ ಸಲದ ಮಾತಾಡಕತ್ತೇನ? ಊರು ಬುಸುಡಿ ತಂದು ಮುಂದಿಟ್ರಂತ ಇವ ಈಗ ಅವನ ಮಾತು ಕೇಳ್ಕೊಂಡು ನನ್ನ ಅಲ್ಲಿ ಓನ್ಯಾಗ ಅವನು ಹೊಡೆದ ನನ್ನ ಹೊಡೆದ. ಪಾಪ ಮಂತನ ಬಿಡಾಕ್ ಬಂದ ತಪ್ಪಾಗೈತನ? ನನ್ನ ಅಬ್ರು ತೆಗೆದಲ್ದ ಅವನ ಅಬ್ರು ತೆಗೆದಲ್ದ. ನಿನ್ನ ಮನೆ ನೀನ ನಿಮ್ಮ ಅಬ್ರು ತಗೊಳತಿ, ನಿಮ್ಮ ಅವನ ಮಾತು ಕೇಳ್ಕೊಂಡು ಕಟ್ಕೊಂಡು ಹೆಂಡತಿ ಮೇಲೆ. ಈ ಹೊಟ್ಟೆಗಿರೋ ಕೂಸು ಇವಂದಲ್ಲ ಅಂತ ಹೇಳ್ತಾರೆ ಇವ್ರು. ಮಾತಾಡೋ ರೀತಿ ನೋಡಿಕಿದು. ಈಗ ಹೆಂಗಾರ ಏನು ಗಂಡಗ ಹಡ್ದಾಳ, ಏನು ಬೇರೆದಾರ್ಗ ಹಡ್ದಾಳ ಇವನಲ್ಲ? ಲಕ್ಷ್ಮಿ ಏನ್ ಲಕ್ಷ್ಮಿ ಅಂತ್ಯಾ? ನಿಮ್ಮ ಅವ್ಗ ಅನ್ಬೇಕಾದ್ರೆ ನಿಮ್ಮ ಅವ್ವ ಸತಿ ಸಾವಿತ್ರ ಅಂತ ಗೊತ್ತಾಕತಿ, ನನ್ಗಂತ ಗೊತ್ತಾಗಲ್ಲನ? ಎಷ್ಟು ದಿನ ಸುಮ್ಮನೆ ಇದ್ನಿ ಆದ್ರೆ ನನ್ನ ಒಂದು ಇದಕ್ಕೆ ಕಳಂಕ ಬಂದೈತಂದ್ರೆ ನಾ ಸುಮ್ಮ ಇಡು ಮಗಳಲ್ಲ. ಏನ ತಡ್ಕೊಂಡು ಹೋಗ್ಕೇನಂದ್ರೆ ತಡ್ಕೊಂಡು ಹೋಗ್ಕಳ ಅಂತಲ್ಲ, ನಿಮ್ಮ ಅಪ್ಪಗಾದ ಗತಿ ನಿನಗಾಕತಿ ತಿಳ್ಕೊಂಬಿಡು. ಏನಂತ ತಿಳ್ಕೊಂಬಿಟ್ಟಿದಿ ನನ್ನ? ಒಂದೇ ಸಲ ನೋಡಿದಿ ನಾನು. ಏನು ನಗತಾ ಇರೋ ಲಕ್ಷ್ಮಿ ನೋಡಿದಿ, ಸೀಟ್ನಾಗಿರೋ ಲಕ್ಷ್ಮಿ ನೋಡಲ್ಲ. ಎಷ್ಟಂತ ತಡ್ಕೊತಾಳ ಒಂದು ಹೆಣ್ಣು? ಎಷ್ಟಂತ ತಡ್ಕೊತಾಳ ನೋವುನ? ಒಂದ್ಸಲ ತಡ್ಕೊಂಡಾಳ, 2 ಸಲ ತಡ್ಕೊಂಡಾಳ, ಮತ್ತೆ ಮತ್ತೆ ಅದೇ ನೋವು ಆಗಕತ್ರ ಎದ್ರ ಮಹಾಕಾಳಿನ ಹಾಕಳ. ಅದನ್ನ ನೆನ್ಪಿಟ್ಕೊನಿ. ನಿನ್ನ ಗಂಡ ಮೊದಲು ನೆಟ್ಟಗದನ್ ಇಟ್ಕೋ. ಹೇಳ್ತಾನೆ ನಿಂದ್ರ ಅಮ್ಮಗ, ಯಮ್ಮ ಅವತ್ತ ನಿನ್ನ ದೇವಸ್ಥಾನಕ್ಕೆ ದೇವಸ್ಥಾನಗಳು ನೋಡಿ ಬರೋಗಂತ ಕಳಿಸಿ, ಬೇಕಂತಲೇ ನಮ್ಮ ಅತ್ತಿನ ಹೊಲಕ್ಕೆ ಕಳಿಸಿ, ನನ್ನ ಗಂಡನ ಎಲ್ಲೂ ಕಳಿಸಿ ನನ್ನ ಮೇಲೆ ಕಣ್ಣು ಹಾಕಿದ್ದ ನಿನ್ನ ಮಗ. ಬಿಟ್ಟೆ ನನ್ನ ಬಸರಿ ಅದನಂತ ನೋಡ್ದ. ನಿನ್ನ ಗಂಡ ಕುಡ್ಕೊಂತ ಅಡ್ಡಾಡ್ತಾನ, ನೀ ನನ್ನ ಜೊತೆ ಚಂದ ನಮ್ಗೆ ಇದ್ದೆ ಅಂದ್ರೆ ಜೀವನ ಮಾಡ್ಕೊತ ಹೋಗ್ಬೋದು, ನಿನಗೆ ಈ ಮನೆ ನಿನ್ನ ಹೆಸರಿಗೆ ಬರಿತೀನಿ ಹಂಗೆ ಹಿಂಗೆ ಅಂತ ಹೇಳಿ ನನ್ನ ಮೇಲೆ ಕಣ್ಣು ಹಾಕಕ್ಕೆ ಬಂದ. ನಾ ಇಲ್ಲಂದದಕ್ಕೆ ನನ್ನ ಮೇಲೆ ಬಲವಂತವಾಗಿ ಇದನ್ನ ಮಾಡಕ್ಕೆ ಬಂದ. ಅವಾಗ ಇವನ್ನ ಸುಮ್ಮನೆ ಬಿಟ್ಟು ಅನ್ಕೊಂಡ್ಯಾ? ಹಾಕಿ ತುಳಿದು ಒದ್ದು ಜಾಡಿಸಿ ಒದ್ದು ನಡ ಮುರಿದಿದ್ನಿ. ಹೇಳಕ್ ಬಂದಿಲ್ಲ ನಮ್ಮ ಅಪ್ಪ ನಮ್ಮವ್ವ ಬಂದಾಗ, ಹೇಳಕ್ ಬಂದಿಲ್ಲ, ಹಾಸಿಗೆ ಬಿಟ್ಟು ಹಂಗೆ ಮುರಿದೇನೆ ನಡಾನ. ಕೇಳಿ ನಿನ್ನ ಮೊಮ್ಮಗನ ಗೊತ್ತೈತೋ ಇಲ್ಲೋ? ಏನ್ರಿ ಹೇಳಕತ್ತಾಳಕಿ? ನೀವು ಮಾಡಿದ ಕರೆಯನ? ಥೂ ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ್ಲಿ. ಹೋಗಿ ಹೋಗಿ ಏನು ದೊಡ್ಡ ತ್ರಿಪುರ ಸುಂದ್ರಿ ಅಂತೇಳಿ ಮತ್ತೆ ನನ್ನ ಬಾಯಿಗೆ ಅಗ್ಗದ ಬರ್ತದೆ. ಅಕ್ಕಿ ಮೇಲೆ ಕಣ್ಣು ಹಾಕಿದ್ರಿ. ನಾ ಏನು ಕಮ್ಮಿ ಮಾಡಿದ್ನಿ ನಿನಗೆ? ಏನು ಕಮ್ಮಿ ಮಾಡಿದ್ನಿ ಅಂತ? ಇಟ್ಟು ವಯಸ್ಸಾದ್ರೂ ನೀ ಹೇಳ್ದಂಗೆ ಕೇಳ್ಕೊಂತ ಬಿದ್ದು ಮತ್ತೆ ಹೊಳೆ ಅಕ್ಕಿ ಮೇಲೆ ಕಣ್ಣು ಹಾಕುವಂಥದ್ದು ನಾಯಿ. ಥೂ ನಿನ್ನ ಇನ್ನು ಓನ್ಯಾಗ 8 ಮಂದಿ ಜೊತೆ ಇದ್ದು ಬರತ್ತೀವೋ ಯಾವ ಗೊತ್ತ? ನಿನ್ನ ಗಂಡ ಅಂತ ಹೇಳ್ಕೊಳಕ ನನಗೆ ನಾಚಿಕೆ ಆಕತಿ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ್ಲಿ ನೀನು. ಹೋಗಿ ಹೋಗಿ ಅಕ್ಕಿ ಮೇಲೆ ಅಂದ್ರೆ 8 ಜನ ಜೊತೆ ಇದ್ದಿದ್ದು ನಾನಂತೇಳಿ ಬರ್ತೀನಿ ನೀನು. ಥೂ ನಿನ್ನ ಮುದಲಟ್ಟೆ ಅಂತ ಮೂರು ಬಾಗಲಕ್ಕೆ ಜೋತ್ ಹಾಕ್ಲಿ, ಸಿದಿಗೆ ಕಟ್ಟಿ ಸಿಂಗಾರನ ಮಾಡ್ತಾನೆ ನೀನು. ಹೊಡೆದ ಕಾಸು ನೀನು ಮುದ್ಲಟ್ಟೆ ಅಂತ ಅಂದು ನಿನ್ನ ಬಾಯಾಗ ಹುಚ್ಚಿ ಹೊಯ್ಲಿ. ಈಗ ಬೈಯೋದಲ್ಲ, ಗಂಡನ್ನ ಅದು ಬಸ್ನಾಗ ಇಟ್ಕೋಬೇಕ. ನೀ ಮೊದಲು ನೆಟ್ಟಗೆ ಇರಾಕಲ್ಕು. ನೀ ಎಷ್ಟು ನೆಟ್ಟಗೆ ಇರ್ತೀಯಲ್ಲ ಅಷ್ಟು ನಿನ್ನ ಗಂಡ ನೆಟ್ಟಗೆ ಇರ್ತಾನ. ಅಲ್ಲ ನೀ ಏನು ಸುದ್ದದಿ ಅಂತ ನೀನು ಗಂಡಿಗೆ ಹೇಳಾಕತಿ? ಏನು ಮಾತಾಡಕತ್ತೀರಿ ಎತ್ತಿ ನೀವು? ನನ್ನ ಮೇಲೆ ಅನುಮಾನ ಪಡ್ತೀರಿ ನೀವು? ಹೊಲಕ್ಕೆ ಹೊಕ್ಕಿ 20 ಮಂದಿ ಗಂಡಸರ ಜೊತೆ ಮಾತಾಡ್ತಿ. ನಾನು ಅಲ್ಲೇ ಬಗ್ಗೆ ಕಳೆ ತೆಗಿಯಾಕತ್ರ ನೀನು 20 ಮಂದಿ ಗಂಡಸರ ಜೊತೆ ಮಾತಾಡ್ಕೊಂಡು ನಿಂದಿರ್ತಿ. ನಾ ಬಂದು ನನ್ನ ಮಗ ಹಂಗ ಹೇಳಿದ್ರ ನಿನ್ನ ಬಾಳೆ ಹೆಂಗಾಕಿತ್ತ? ಏನ್ಲ ಹುಚ್ಚ ಬಾಡೆ ತಂದು ಮುಂದಿಟ್ರಂತ ನಿಮ್ಮ ಅವು ಹೇಳದ್ ನಂಬತ್ತೇನ? ಆ ಹುಡುಗಿ ಹೇಳೋದು ಕರೆ ಇಲ್ಲ. ಆಕೆ ಹೆಂಗೆ ಅದಾಳ ಅಂತ ನನಗೆ ಗೊತ್ತೈತಿ. ನಾನು ಆಕೆನೇನು ಭಾಳ ದಿನ ನೋಡಿಲ್ಲ ಏನಿಲ್ಲ. ಆಕೆ ಹೆಂಗೆ ಅದಾಳ, ಆಕೆ ಗುಣ ಹೆಂಗೈತೆ ಅಂತ ನನಗೆ ಗೊತ್ತೈತಿ. ಯಾವ ಹೆಣ್ಣಿನ ಇದಕ್ಕಾದ್ರೂ ಕಳಂಕ ಹಚ್ಚಾಕತ್ರ ಸುಮ್ಮನೆ ಬಿಡೋದಿಲ್ಲ. ಮಹಾಕಾಳ್ಯಾನ ಹಾಕಾಳ. ಈಗ ನಿಮ್ಮವ್ಗೆ ಅಂದದಕ್ಕೆ ಎಷ್ಟು ಉರಿಬಿತ್ತು. ನಿಮ್ಮವ್ವು ಮಾಡ್ಯಾಳ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಅದನ್ನ ಹಂಗ ಮಾತನ್ನಿ. ಆದ್ರೆ ನಿಮ್ಮವ್ಗೆ ಎಷ್ಟು ಉರಿಬಿತ್ತು ನಿನಗೆ ತೀತತೋ ಇಲ್ಲೋ? ಕಟ್ಕೊಂಡು ಹೆಂಡತಿ ಮೇಲೆ ಅನುಮಾನ ಪಡಾಕತ್ತಿಯಲ್ಲ, ನಾಚಿಕೆ ಆಗೋದಿಲ್ಲ ನೀನು ಜಲಮುಕ್ಕ? ಯಮ್ಮ ಅದು ಅವ್ವನ ಬೇ ಹೇಳಿದ್ಲು. ನಾ ಅಷ್ಟೊತ್ತಿಗೆ ಕಿಟಕಿಯಾಗ ನೋಡೋಕ ಈಕೆ ಅವ್ನ ಕೈ ಹಿಡಿಯೋಕೆ ಚಾಟ್ ಆಯ್ತು. ಅದಕ್ಕೆ ನಾನು ಕಣ್ಣಾರ ನೋಡ್ದೆ ನಂಬುದಿಲ್ಲ. ನಾನು ಲಕ್ಷ್ಮಿ ಹಂಗಲ್ಲ ಅಂತ ಹೇಳಿದ್ನಿ. ಅವ್ವನ ಇಲ್ಲ ಸಲದ ಹೇಳಿದಕ್ಕೆ ನನಗೆ ತಲೆಯಾಗ ಹಂಗೆ ಬಂತು. ತಪ್ಪಾತ್ ಲಕ್ಷ್ಮಿ, ಇನ್ನು ಮುಂದೆ ನಾನು ಆ ರೀತಿ ಅನುಮಾನ ಪಡೋದಿಲ್ಲ. ಶಂಕರ ಹೆಂಗದಾನಂತ ನಂಗೆ ಗೊತ್ತೈತಿ. ಅವನು ಹೆಣ್ಮಕ್ಳನ್ನ ಆ ದೃಷ್ಟಿಯಿಂದ ನೋಡೋದಿಲ್ಲ. ಮೊದಲಿಂದ ನೋಡಿದ. ನಾನೇ ನೋಡ್ತಿದ್ರ ನಾನು ಬೈತಿದ್ದವ, ನೀನು ಹೆಂಡತಿಗೆ ಮೋಸ ಮಾಡಬೇಡ್ಲಿ, ಎಲ್ಲ ನಮ್ಮ ಹೆಣ್ಮಕ್ಳು ಅಕ್ಕ ತಂಗಿಯರು ಇದ್ದಂಗೆ ನಮ್ಮ ಊರನ್ನ ಹೆಣ್ಮಕ್ಳ ಜೀವನ ನಾವೇ ಯಾಕೆ ಹಾಳು ಮಾಡ್ಬೇಕು ಬೇಡ ಅಂತಿದ್ದ. ಆದ್ರೆ ನಮ್ಮವ್ವ ಹೇಳಿದ ಮಾತಿಗೆ ಅದನ್ನೆಲ್ಲ ಮರೆತು ನಾನೇ ನಂಬಿಟ್ನಿ. ತಪ್ಪಾತ್ ಲಕ್ಷ್ಮಿ, ತಪ್ಪಾತು. ಈ ತಪ್ಪಾತ್ಗಳು ಭಾಳ ಆಗಿದಾವು. ಇನ್ನು ಮುಂದೆ ನಾ ಈ ಮನೆ ಕಾಲಿಡೋದಿಲ್ಲ. ನಾನು ನನ್ನ ತವ್ರ ಮನ್ಯಾಗ ಇರ್ತೇನೆ. ನಾನು ನಿನ್ನ ಜೊತೆ ಬಾಳೆ ಮಾಡಕ್ಕೆ ನಂಗೆ ಇಷ್ಟನೂ ಇಲ್ಲ. ಈ ಮಗು ಆತಂದ್ರೆ ನನ್ನ ಮಗುನ ಕರ್ಕೊಂಡು ನನ್ನ ತವ್ರ ಮನೇಲೆ ಉಳಿದು ಬಿಡ್ತೇನೆ. ನಾ ಇಲ್ಲಿ ಒಂದು ಕ್ಷಣನೂ ಇರೋದಿಲ್ಲ. ಇನ್ನು ಮುಂದೆ ನನ್ನ ಕರೆಯಾಗ ನೀ ಬಂದ್ರೆ ಸರಿ ಇರೋ ಮಾತಾ ಅಲ್ಲ. ಲಕ್ಷ್ಮಿ ಬೇಡವಾ, ಇಷ್ಟು ದೊಡ್ಡ ನಿರ್ಧಾರ ತಗೋಬೇಡ. ಏನ ಇನ್ನು ಡಿಲಿವರಿಗೆ ಮತ್ತೆ ಹೋಗಬೇಕನಿ, ಅವಾಗ ಇದನ್ನ ಮಾಡುವಂತೆ. ಇಷ್ಟು ದೊಡ್ಡ ನಿರ್ಧಾರ ತಗೊಳಕ್ ಹೋಗ್ಬೇಡ.
ಏನು ನಾನು ನೀನು ಅದಿ ಅಂತ ಇಲ್ಲಿ ಚಂದಂಗೆ ಅದನವ ಒಂದು ತುತ್ತ ರೊಟ್ಟಿ ಕಾಣಕತ್ತೇನೆ ಹೊಟ್ಟಿಗೆ. ಇಲ್ಲಂದ್ರ ಏನು ಇಲ್ದಂಗೆ ಆಕತ್ತವ ನನ್ನ ಬಾಳೆ ಅದಕ್ಕೆ. ಇಲ್ಲಮ್ಮ ಇಲ್ಲ, ಇಷ್ಟೆಲ್ಲ ಅನಿಸ್ಕೊಂಡು ನಿಮ್ಗೆ ಒಂದು ನೋಡ್ಕೋಬೇಕಂತ ನನಗೆ ನೋವು ತಿನ್ಕೊಂತ ನಾ ಇರೋದಿಲ್ಲ. ಎಷ್ಟು ಕೆಲಸ ಮಾಡ್ಸತ್ತಾಳ ಬೇಕಿ, ಎಷ್ಟು ಕೆಲಸ ಮಾಡ್ಸತ್ತಾಳ ನಮ್ಮ ಅತ್ತಿ. ಹೊಟ್ಟಿಲಿ ಅದನ್ನಂತ ನೋಡಂಗಿಲ್ಲ. ಬಿಸಿಲಾಗ ಉರಿ ಉರಿ ಬಿಸಿಲಾಗ ಅಡಿಗೆ ಕಟ್ಕೊಂಡು ಹೊಲಕ್ಕೆ ಹೋಗ್ಬೇಕು, ಮನ್ಯಾಗ ಮಾಡಬೇಕು, ಈಗ ಬಂದು ಸಂಜೆಗೆ ದಗದ ಮಾಡಬೇಕು. ಹಾಂ, ಇವು ಗಂಡಗ ಹೆಂಡತಿ ಹೊಟ್ಟಿಲಿ ಅದಾನು ಖಬರಿಲ್ಲ. ಅವನ ಮಾತು ಕೇಳ್ಕೊಂಡು ಕುಣಿಯಾಕತ್ತಾನು. ಅಲ್ಲ, ನಾನು ಬಸ್ಸಲ್ಲಿ ಇರೋದಕ್ಕೆ ಗಂಡನ್ನ ದೂರ ಇಟ್ಟಿದ್ದೇನೆ, ನನ್ನ ಮಗು ಯಾವುದೇ ರೀತಿ ತೊಂದರೆ ಆಗ್ಬಾರ್ದಂತ. ಹಂಗಂತ ಊರ್ ಗಂಡಸ್ರ ಜೊತೆ ಮಾತಾಡ್ತೇನೆ. ಇದು ಇವಂಗೆ ತಿಳಿಲಿಲ್ಲ ತಲೆಯಾಗ, ನಿನಗೆ ತಿಳಿಲಿಲ್ಲ ತಲೆಯಾಗ. ಹೆಂಗಾರ ಮಾತಾಡ್ತೀನಿ ನನ್ನ ಬಗ್ಗೆ, ಹೆಂಗಾರ ಯೋಚನೆ ಮಾಡ್ತೀನಿ ನೀನು. ಇದನ್ನ ತಿಂತೇನೆ ಹೊಟ್ಟಿಗೆ, ಅನ್ನ ತಿನ್ನೋದಿಲ್ಲ. ನಿಮ್ಮ ಅವ್ವನ ಮಾತ್ರ ತಿಂತೇನೆ ಹೊಟ್ಟಿಗೆ. ನಿಮ್ಮಪ್ಪ ನೀನು ನಿಮ್ಮವ್ವ ಎಲ್ಲ ಒಂದೇ ಜಾತಿವಿ ನೀವು. ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಇನ್ನು ಈ ಮನೆ ಕಾಲಿಟ್ರೆ ನಾನು ಹೆಸರೇ ಅಲ್ಲ. ಇನ್ನು ಮುಂದೆ ನನ್ನ ಹೊಟ್ಟೆಲಿ ಹುಟ್ಟು ಮಗುನು ಈ ಮನೆ ಕಾರಣಂಗಿಲ್ಲ. ನಿನ್ನ ಗಂಡ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ. ಯಾವತ್ತು ನನ್ನ ಮೇಲೆ ಅನುಮಾನ ಪಟ್ಟಿಲ್ಲ ಅವತ್ತ ನನ್ನ ಪಾಲಿಗೆ ಸತ್ತೋದೆ. ಇಷ್ಟು ದಿನ ಕುಡ್ದು ಅದನ್ನು ಮಾಡಿ ಇದನ್ನು ಮಾಡಿ ಬಂದು ಹೊಡೆದು ನನ್ನ ಜೀವನನ ಹಾಳು ಮಾಡಿದ್ದೆ. ಆದ್ರೆ ನಾನು ಯಾವತ್ತೂ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿಕ್ಕಿಲ್ಲ. ಎಷ್ಟಾದ್ರೂ ನನ್ನ ಗಂಡನ ತಪ್ಪು ಮಾಡ್ತಾನೆ ತಿದ್ದಿ ಅವ್ನ ಬುದ್ಧಿ ಹೇಳಿ ನಾನು ಅವನ ಜೊತೆ ಜೀವನ ಮಾಡ್ಕೊಂಡು ಹೋಗ್ಬೇಕಂತ ಇದ್ದೆ. ನನ್ನ ಮೇಲೆ ನೀ ಅನುಮಾನ ಪಟ್ಬಿಟ್ಟು ನಿಮ್ಮ ಅವ್ವನ ಮಾತು ಮ್ಯಾಲ ಕೇಳಿ ಅಂದ್ರೆ ಇನ್ನು ಮುಂದೆ ನಾನು ಅದನ್ನು ಖಂಡಿಸ್ತೀನಿ. ಎಷ್ಟು ದಿನ ಅಂತ ನೀನು ಹೆಂಡತಿ ಬಿಟ್ಟು ನಿಮ್ಮ ಅವ್ವನ ಮಾತು ಕೇಳ್ಕೊಂಡಿರ್ತೀಯೋ ಇರು. ನಾನಂತೂ ಇನ್ನು ಯಾವಾಗನೂ ಲಕ್ಷ್ಮಿ ಅಂತ ಬಂದ್ರೆ ಒಪ್ಕೊಳ್ಳೋ ಮಗಳೇ ಅಲ್ಲ. ಏನು ನನ್ನ ಮೇಲೆ ಒಂದ್ಸಲ ಅನುಮಾನ ಪಟ್ಟಿಲ್ಲ, ಗಂಡನೂ ಹಕ್ಕನ ಕಳ್ಕೊಂಡ್ಬಿಟ್ಟೇನಿ. ಬೇಕಾದ್ರೆ ತಗೋ ತಾಳಿನ ಕಿತ್ಕೊಡ್ತೀನಿ. ನಿನಗೆ ವಿಚ್ಛೇದನಲ್ಲ ಆತು, ಹಿರಿಯರನ್ನ ಕುಡಿಸಿ ಅದನ್ನು ಕೊಡ್ತೇನೆ. ನನಗೆ ನಿನ್ನ ಜೊತೆ ಇರೋಕ್ಕೆ ಇಷ್ಟನೇ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಇಲ್ಲ. ನೀ ಬೇಕಾದ ಹನಿಕೊಂಡು ಮನಿ ಮಾಡಿದ್ರು ನಾನಂತೂ ನಿನ್ನ ಜೊತೆ ಇರೋದಿಲ್ಲ. ಇದನ್ನು ಬರೆದು ಕೊಡ್ತೀನಿ. ಬಾ ನಮ್ಮ ಮನೆಗೆ ಕರ್ಯಾಕ ಬಾ. ಅವಾಗ ಹೇಳ್ತಾರೆ ನಮ್ಮ ತಮ್ಮಂದ್ರೆ ನಿನಗೆ ಚಂದಂಗೆ ಹೇಳ್ತಾರೆ. ಇನ್ನು ಮುಂದೆ ನಾನೇ ತಿರುಗಿ ಬೀಳ್ತೀನಿ, ಯಾರು ಬೀಳೋದಲ್ಲ, ನಾನೇ ತಿರುಗಿ ಬೀಳ್ತೀನಿ. ಕರ್ಯಾಕ್ ಬಂದವ್ರನ್ನ ಕೆಣ್ಣಿ ಬೋರ್ ಚಪ್ಪಲ್ಲ ಹೊಡಿತೀನಿ ನಾನು. ಲಕ್ಷ್ಮಿ, ಬಿಟ್ಟಂಗ ಭಾಳ ಮಾತಾಡತ್ತಿದ್ಯಾ ಯಾಕ? ನಾನು ತಪ್ಪಾತಂತ ಕೇಳಿದಿನೋ ಇಲ್ಲೋ? ಹೌದು, ನಮ್ಮ ಅವ್ನ ಮಾತು ಕೇಳಿ ನಾನು ಅನ್ಬಾರ್ದಿತ್ತು, ಅಂದಿದ್ದೀನಿ, ತಪ್ಪಾಗೈತಿ. ಈಗ ಇರು, ಯಾಕೆ ಇನ್ನೇನು ಡೆಲಿವರಿಗೆ ಹೋಗೋದಾಯ್ತಲ್ಲ. ಓಹೋ, ಒಂದು ಹೆಣ್ಣು ಗಂಡ ಏನಂದ್ರೂ ಸಹಿಸ್ಕೋಬೇಕು, ಅನುಮಾನ ಪಟ್ಟರು ಸಹಿಸ್ಕೋಬೇಕು. ತಪ್ಪು ಮಾಡಲೇ ಇದ್ರು ತಪ್ಪು ಮಾಡಿದಿ ಅಂತ ಅಂದಾಗೂ ಸುಮ್ಮನೆ ಇರಬೇಕು ಅಲ್ಲ. ದನಿ ಎತ್ತಿ ಮಾತಾಡಬಾರ್ದು. ನಿಮ್ಮಂಥವ್ರು ನಂಬ್ಕೊಂಡು ನಾನು ಮದುವೆ ಆದ್ನಲ್ಲ, ನಿನ್ನ ಜೊತೆ ಜೀವನ ಮಾಡಿದ್ನಲ್ಲ, ಕಟ್ಕೊಂಡು ಹೆಂಡ್ತಿ ಹೆಂಗಂತ ನಿನಗೆ ಗೊತ್ತಿಲ್ಲನ? ನಿನಗೋಸ್ಕರ ಅಪ್ಪ ಅವ್ವ ಹುಟ್ಟಿದವ್ರನ್ನೆಲ್ಲ ಬಿಟ್ಟ ನಾನು ನಿಮ್ಮನೆಗೆ ಬಂದಿರ್ತೇವೆ. ನೀನು ನಿಮ್ಮಪ್ಪ ನಿಮ್ಮವ್ವ ನಿಮ್ಮ ಅಣ್ಣತಮ್ಮರು ನಿಮ್ಮಮ್ಮ ಎಲ್ಲ ಅಂತ ನಿಮ್ಮ ಕಳ್ಳಬಳ್ಳಿ ಜೊತೆ ಇರ್ತೀರ. ನನಗಂತ ಯಾರೂ ಇರೋದಿಲ್ಲ. ಗಂಡರ ಒಬ್ಬ ಸಪೋರ್ಟಿಗೆ ಇರಬೇಕಾ? ಗಂಡ ಇಲ್ಲ ಅಂದ್ರೆ ಅತ್ತಿ ಮಾವರ ಒಬ್ರು ಸಪೋರ್ಟಿಗೆ ಇರಬೇಕಾ? ಯಾರೂ ಇಲ್ಲ, ಎಲ್ಲರೂ ಚಿತ್ರಹಿಂಸೆ ಕೊಡೋರು ಅಂದಮೇಲೆ ಒಂದು ಹೆಣ್ಣು ತವ್ರ ಮನೆ ಬಿಟ್ಟು ಇಲ್ಲಿ ಬಂದಿರ್ತಾಳಂದ್ರೆ ಆಕಿಗೆ ಒಂದಿಟ್ಟು ಬೆಲೆ ಇಲ್ಲ ಅಂದ್ರೆ ಏನು? ಮನೆ ಕೆಲಸಕ್ಕೆ ರೊಕ್ಕ ಕೊಟ್ಟು ಕುಣ್ಕೊಂಬಂದಂಗೆ ಮಾಡ್ತೀರಾ ನೀವು? ಏನು ರೊಕ್ಕ ಕೊಟ್ಟು ಕುಣ್ಕೊಂಬಂದಿದ್ದೀರಾ ನಾನು? ಇಲ್ಲಲ್ಲ. ಯಾಕೆ ಈ ರೀತಿ ಹೆಣ್ಮಕ್ಳಿಗೆ ನೋವು ಕೊಡ್ತೀರಿ ನೀವು? ಬಂದು ಹೆಣ್ಮಗಳನ್ನ ನಮ್ಮ ಮನೆ ಮಗಳು ಅಂತ ನೀವು ನೋಡಿದಾಗ ನಿಮ್ಮನ್ನು ಆಕಿ ತಂದೆ ತಾಯಿ, ನನ್ನ ಪ್ರೀತಿಯ ಗಂಡ ಇವರೆಲ್ಲ ನನ್ನ ಮನೆಯವರು ಅಂತ ನೋಡ್ತಾಳೆ. ಅದನ್ನು ಬಿಟ್ಟು ನೀವು ಒಂದು ಹೆಣ್ಣಿಗೆ ಇಷ್ಟು ನೋವು ಕೊಡ್ತಿರಲ್ಲ, ನಿಮ್ಮನ್ನ ಜೀವನದಲ್ಲೇ ಇನ್ನು ಮುಂದೆ ನಾನು ಗಂಡ ಅಂತ ನಂಬೋದಿಲ್ಲ. ಲಕ್ಷ್ಮಿ, ಇಲ್ಲ ಅಜ್ಜಿ, ನಾನು ತಡಿಬೇಡ್ರಿ. ನಾನು ನಮ್ಮೂರಿಗೆ ಹೋಗ್ತೇನೆ. ಇನ್ನು ಮುಂದೆ ನಾನು ಬರೋದಿಲ್ಲ. ಬಂದಾಕಿನ ಆಕಿನ ಹೆಂಗೋ ನಂಬಿಸಿ ನಾನು ಕರ್ಕೊಂಬಂದಿದ್ದೆ. ನೀನು ಇಲ್ಲ ಸಲದ್ ಮಾಡಿ ನನಗೆ ಏನೇನೋ ತಲೆಯಾಗ ತುಂಬಿ ನಾ ಮನೆ ಬಿಟ್ಟು ಹೋಗೋಂಗೆ ಮಾಡಿದಲ್ವಿ. ಇನ್ನಕ್ಕಿ ಅಲ್ಲಿ ಹೋಗಿ ಏನು ಹೇಳ್ತಾಳೋ, ನನ್ನ ಬಗ್ಗೆ ಏನು ಮಾತಾಡ್ತಾಳೋ? ನನ್ನ ಜನ್ಮ ಸಾಕಾಗಿ ಹೋಗೈತಿ. ಈ ಹೆಂಗಸರು ನಡಕ್ಸಿಕ್ಕು ನಾನು ಸಾಯೋದಾಗೈತಿ. ಒಟ್ಟಿಗೆ ನನ್ನ ತಿಂತೇನಲ್ಲ, ಒಟ್ಟಿಗೆ ನನ್ನ ತಿಂತೇ ಏನಿ? ಮತ್ತು ನನ್ನ ಬಾಯಿಗೆ ಶಗನ ತಿಂತೀವ? ಅಲ್ಲ, ಹೋಗಿ ಹೋಗಿ ಸೊಸಿ ಅಂದ್ರೆ ಮಗಳ ಸಮ ಅಕ್ಕಿ ಮೇಲೆ ಕಣ್ಣಾಕಿದೆಯಲ್ಲ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಾನು ಹೊಟ್ಟೆ ಹುಟ್ಟಿದ ಪಿಂಡನ ನೀ? ನಿನ್ನ ಇಂಥವಂತ ನನಗೆ ಗೊತ್ತೇ ಇರಲಿಲ್ಲ. ಹೋಗಿ ಹೋಗಿ ಪಾಪ ಹೊಟ್ಟಿಲಿರೋ ಹೆಣ್ಮಕ್ಳ ಮೇಲೆ ಕಣ್ಣಾಕ್ತಾರಂದ್ರೆ ನೀವು ಎಂಥ ಗಂಡಸರು ಇರಬೇಕು? ನಿನ್ನ ಜನ್ಮಕ್ಕಿಷ್ಟು ಅಷ್ಟಾದ್ರೂ ನೀ ಇಂಥದೆಲ್ಲ ಮಾಡಿ ಅಂದ್ರೂ ಒಳ್ಳೆಕಿ ಮನೆಗೆ ಬಂದಾಳಂದ್ರೆ ಕೆಟ್ಟು ಒಳ್ಳೆಕಿರ್ಬೇಕು. ಆಕಿ ಮನಸ್ಸು ಎಷ್ಟು ಒಳ್ಳೇದಿರ್ಬೇಕು ಅದನ್ನು ತಿಳ್ಕೊಬೇಕು ನೀವು. ಅದನ್ನು ಬಿಟ್ಟು ಮತ್ತಕ್ಕಿ ಮೇಲೆ ಅನುಮಾನ ಪಡಾತಾಳಿಕಿ ಊರು ಬುಬ್ಬುನಿ ನಿಂತ ನೋಡ್ಕೋ. ತೆಗಿಬೇಕನ್ನಕ್ಕೆ ಮುಂದೆ ತೆಗಿಬಾರ್ದಂತ ಸುಮ್ಮದೇನಿ. ನೀ ಎಲ್ಲೆಲ್ಲಿ ಕಬ್ಬಿನ ಪಡ್ದಾಗ ಹೋಗಿದ್ದಿ, ಎಲ್ಲೆಲ್ಲಿ ಹೋಗಿದ್ದಿ, ಯಾವ್ಯಾವನ ಜೊತೆ ಕುಂದ್ರಿಸ್ಕೊಂಡ್ಸಿ ಎಲ್ಲೆಲ್ಲಿ ಹೋಗಿದ್ದಿ ಎಲ್ಲ ನೋಡಿದನ್ನ. ಈಗ ಎಲ್ಲ ಥರ ಸಾರಿಗಳಂತೂ ನನ್ನ ಹತ್ರ ಸ್ಟಾಕ್ ಅದಾವ. ಡೈಲಿ ವೇರ್ದಿಂದ ಹಿಡಿದು ಆಲ್ ಬಾರ್ಡರ್ ಸಾರಿ, ಮ್ಯಾರೇಜ್ ಸಾರಿ ಎಲ್ಲ ಥರ ಸಾರಿನೂ ನನ್ನ ಹತ್ರ ಸ್ಟೋನ್ ವರ್ಕಿನ ಸಾರಿನೂ ಅದಾವ. ಅನುಶ್ರೀ ಮ್ಯಾಮ್ ಅವ್ರು ವೇರ್ ಮಾಡಿರೋಂಥ ಸಾರಿ ಮತ್ತೆ ರೀಸ್ಟಾಕ್ ಮಾಡ್ತೀನಿ. ಇದು ಸೇಮ್ ಅದೇ ಕಾನ್ಸೆಪ್ಟ್ ಒಳಗೆ ಪ್ರಿಂಟೆಡ್ ಸಾರಿ ಐತಿ. ಮತ್ತೆ ಮೊದಲೇ ಹೇಳ್ಬಿಡ್ತೀನಿ ನೋಡಿ, ಈ ಥರ ಇದು ಮಾಡಿದ್ರು ಹೋಗ್ತಾ ಇಲ್ಲ. ಅದು ಒಂದು 5-6 ವಾಶ್ ಆದಮೇಲೆ ಸ್ವಲ್ಪ ಡಿಮ್ ಹಾಕೊಂತ ಬರ್ತೈತೆ ಹೊರತು ಸಾರಿ ಕಲರ್ ಅದು ಏನು ಹೋಗೋದಿಲ್ಲ. ಪ್ರಿಂಟೆಡ್ ಇರುತ್ತಲ್ಲ ಅದನ್ನ ಹೇಳ್ತೀನಿ, ಅದಕ್ಕೆ ಇಷ್ಟು ಕಮ್ಮಿ ರೇಟು. ನಿಮ್ಗೆ ಅದೇ ಥರ ಅನುಶ್ರೀ ಸಾರಿನೇ ಬೇಕು ಅಂತಂದ್ರೆ 2,000 ರೂಪಾಯಿ ಇರುತ್ತೆ. ನೀವು ಫಸ್ಟ್ ದುಡ್ಡು ಕೊಟ್ಟು ಬುಕ್ ಮಾಡ್ಕೊಂಡು ಆ ಥರ ಸೀರೆ ತರಿಸ್ಕೊಡ್ತೀನಿ. ಏನಿಲ್ಲ ನಂಗಿಲ್ಲ, ಆ ಥರ ಸೀರೆಗಳು ಅದಾವ. ನಾನು ಪ್ರಿಂಟೆಡ್ ಈ ಥರ ಎಲ್ಲ ಈಗ ಇದೇ ಥರ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ 450 ರೂಪಾಯಿಗೆ ಇಷ್ಟು ಚೀಪ್ ರೇಟ್ಗೆ ಸಿಗ್ತಾ ಇರೋದು ಇದೇ ಸಾರಿ. ಸಕ್ಕತ್ತಾಗಿದ್ದಾವೆ, ಕ್ವಾಲಿಟಿ ಮಾತ್ರ ನಂಬರ್ 1 ಆಗಿದೆ ನೋಡಿ. ಅನುಶ್ರೀ ಮ್ಯಾಮ್ ಅವ್ರು ವೇರ್ ಮಾಡಿರೋಂಥ ಸಾರಿ
ಸೆಮಿ ಮೈಸೂರು ಸಿಲ್ಕ್ ಒಳಗೆ ನಿಮಗೆ ಅದೇ ಕಾನ್ಸೆಪ್ಟ್ ಒಳಗೆ ಮಾಡ್ಕೊಂಬಂದಿದ್ದಾರೆ. ಸೊ ಅದಕ್ಕಾಗಿ ಇಷ್ಟು ಕಮ್ಮಿ ಪ್ರೈಸ್ಗೆ 450 ರೂಪಾಯಿ ಸಿಗ್ತಾ ಇದೆ ಅಂದರೆ ನೋಡಿ, ಇಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಅದೇ ಥರ ಸಿಗಲ್ಲ. ಇದು ಬಂದು ಸೆಮಿ ಮೈಸೂರು ಸಿಲ್ಕ್ ಮ್ಯಾಂಗೋ ಬಾರ್ಡರ್ ಐತಿ, ಮಸ್ತ್ ಐತೆ. ಮಧ್ಯೆ ನೋಡಿ ಈ ಥರ ಬಾರ್ಡರ್ ಬಂದೈತಿ, ತೆಳಗಡೆ ಮತ್ತೆ ಪಿಕಾಕೋ ಡಿಸೈನ್ ಬಂದೈತಿ. ಇದು ಮಾತ್ರ ಸ್ಮೂತ್ ಸಾಡಿ ಐತಿ. ಇದಕ್ಕೆ ನಿಮ್ಗೆ ವಿತ್ ಅದು ರನ್ನಿಂಗ್ ಬ್ಲೌಸ್ ಇರ್ತೈತಿ. ವಿತ್ ಎಕ್ಸ್ಟ್ರಾ ವೈಟ್ ಬ್ಲೌಸ್ ಬೇಕಂದ್ರೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ತಗೋಬೇಕಾಗತಿ. ಇದು ಬಂದು ಅನುಶ್ರೀ ಸಾರಿ ಅಂತೂ ಇಷ್ಟು ರೀಸ್ಟಾಕ್ ಮಾಡಿಸಿದ್ದೀನಿ, ಮತ್ತೆ ನಿನ್ನೆ ರೀಸ್ಟಾಕ್ ಆಗಿದೆ. ಇದು ಯಾರಿಗೆಲ್ಲ ಬೇಕಂತಿರಲ್ಲ ಪಟ ಸ್ಕ್ರೀನ್ ಮೇಲೆ 9036882501 ನೀವು ಬುಕ್ ಮಾಡ್ಕೋಬೇಕು. ಕೆಲವರು ಏನು ಮಾಡ್ತಾ ಇದ್ದೀರಾ, ನೀವೀಗ ಸೀರೆ ಕೇಳ್ತಾ ಇದ್ದೀರಾ, ಆನ್ಲೈನ್ ಪೇಮೆಂಟ್ ಮಾಡಿ ಅಂದ ತಕ್ಷಣ ಕ್ಯಾಶ್ ಆನ್ ಡೆಲಿವರಿ ಇಲ್ವಾ, ಮನೆಗೆ ಬಂದ್ಮೇಲೆ ಸೀರೆ ಕೊಡ್ತೀವಿ, ರೊಕ್ಕ ಕೊಡ್ತೀವಿ, ಹಿಂಗೆ ಅಂತ ಇದ್ದಾರೆ. ಅದೆಲ್ಲ ಇರೋದಿಲ್ಲ. ನಾನು ಮನೆಯಿಂದ ಸೀರೆ ಮಾಡ್ತಾ ಇರ್ತೀನಿ, ಪೋಸ್ಟ್ ಮುಖಾಂತರ ಕೊರಿಯರ್ ಮುಖಾಂತರ ನಿಮಗೆ ಸೀರೆನ ಕಳಿಸ್ಕೊಡ್ತಾ ಇರ್ತೀನಿ. ಅದರಿಂದಾಗಿ ನನಗೆ ಅವ್ರು ಯಾರು ಬಂದು ದುಡ್ಡು ಕೊಡ್ತಾ ಇರೋದಿಲ್ಲ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ನೀವು ಫೋನ್ ಪೇ ಮಾಡಿದಾಗ ನಾನು ಫಸ್ಟ್ ನೀವು ದುಡ್ಡು ಕೊಟ್ಟಾಗ ನಾನು ಸೀರೆ ಪ್ಯಾಕ್ ಮಾಡಿ ಕಳಿಸೋದು. ಯಾವುದೇ ರೀತಿ ಮೋಸ ಮಾಡಂಗಿಲ್ಲ ನನ್ನ ನಂಬಿ. ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ, ನಾನು ಯಾರು ಅಂತ ನಿಮ್ಗೆ ಗೊತ್ತು ಐತೆ. ಎಷ್ಟೋ ಶಾರ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಂಡು ವಿಡಿಯೋ ಮಾಡಿದ್ದೀನಿ ನೋಡಿ. ಈ ಥರ ಪ್ರಿಂಟೆಡ್ ಇರ್ತದೆ. ಸಾರಿ ಮಾತ್ರ ಕ್ವಾಲಿಟಿ ಮಸ್ತ್ ಐತೆ, ಕಲರ್ ಗಿಲರ್ ಏನೂ ಹೋಗಲ್ಲ. ಬೇಕಾದಾಗ ನೀವು ಮನೇಲೇನೆ ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡ್ಬೋದು, ವಾಶ್ ಮಾಡ್ಬೋದು. ಪ್ರಿಂಟೆಡ್ ಇರೋದು ಮೊದಲೇ ಹೇಳ್ತಾ ಇದ್ದೀನಿ. ಪ್ರಿಂಟ್ ಸಾಡಿ ಕೊಟ್ಟಿದ್ದಾಳ ಅಂತ ಅನ್ನಕ್ಕೆ ಹೋಗಬೇಡಿ. ಇಷ್ಟು ಕಮ್ಮಿ ಬೆಲೆಗೆ, ಇಷ್ಟು ಚೀಪ್ ಬೆಲೆಗೆ ನಿಮಗೆ ಸಿಗೋದೆ ಇದೇ ಥರ ಸಾರಿ. ಬೇಕಂದ್ರೆ ನಿಮ್ಗೆ 2000 ರೂಪಾಯಿ ಸಿಗುತ್ತೆ. ಪ್ರಿಂಟೆಡ್ ಇರೋದಿಲ್ಲ, ಅದು ಡ್ರೈ ವಾಶ್. ಯಾರು ನಿಮ್ಗೆ ಹೇಳೋದಿಲ್ಲ ಡ್ರೈ ವಾಶ್ ಅಂತ, ಯಾರು ಹೇಳೋದಿಲ್ಲ ನಿಮಗೆ. ನೀವು ಬೇಕಾದಂಥ ಶೋರೂಮ್ಗೆ ಹೋಗಿ ತಗೊಳ್ಳಿ, ಮೈಸೂರು ಸೆಮಿ ಸಿಲ್ಕು 50,000 ರೂಪಾಯಿ ತಗೊಳ್ಳಿ, 1,00,000ವರೆಗೂ ತಗೊಳ್ಳಿ, ಡ್ರೈ ವಾಶೇ ಇರ್ತಾವೆ. ಆದರೆ ಇದು ಬಂದು ವಾಷೇಬಲ್ ಐತಿ, ನೀವು ಬೇಕಾದಂಗೆ ಹೋಗಿಬೋದು. ಆದರೆ ಇದು ಪ್ರಿಂಟೆಡ್ ಇರುತ್ತೆ ಅಂತ ಮೊದಲೇ ಹೇಳ್ಬಿಡ್ತೀನಿ, ಹೇಳಿಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ. ಇದು ಬಂದು ಬ್ಲೌಸ್ ಪೀಸ್ ನಿಮಗೆ, ಇದು ಬಂದು ಪಲ್ಲು ಬರ್ತೈತಿ. ಸಾರಿ ಮಾತ್ರ ಪಲ್ಲು ಬ್ಲೌಸು ಎಲ್ಲ ಥರ ಇಷ್ಟು ಕಮ್ಮಿ ಬೆಲೆಗೆ ಸಿಗ್ತಾ ಇರೋದು ನಿಮಗೆ. ಸೇಮ್ ಅವರು ಮ್ಯಾಮ್ ಅವ್ರು ವೇರ್ ಮಾಡಿರೋಂಥ ಸೀರೆ ನಾವು ಉಟ್ಕೋಬೇಕು ಅಂತ ಅನಿಸ್ತಾ ಇರ್ತದೆ. ಹಾಗಾಗಿ ಈ ಥರ ಕಾನ್ಸೆಪ್ಟ್ ಒಳಗೆ ರೆಡಿ ಮಾಡಿಸಿದೀವಿ. ಇಷ್ಟು ಸ್ಟಾಕ್ ಐತೆ, ಯಾರಿಗಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೋಬೇಕು. ಸಖತ್ತಾಗೈತೆ. ಪಲ್ಲು ಮತ್ತೆ ಆರೆಂಜ್ ಕಲರ್ ಬ್ಲೂ ಕಲರ್ ಕಾಂಬಿನೇಷನ್ ಐತಿ. ಪಲ್ಲು ಐತೆ, ನಿಮಗೆ ಬ್ಲೌಸ್ ಐತೆ, ಕ್ವಾಲಿಟಿ ಮಾತ್ರ ನಂಬರ್ 1 ಐತೆ. ಯಾರು ಹೇಳೋದಿಲ್ಲ ನಿಮಗೆ ಈ ಥರ ಮೋಸ ಮಾಡ್ತಾರೆ ಕಮ್ಮಿ ಪ್ರೈಸ್ ಕೊಟ್ಟು. ನಾನು ನೋಡಿ, ಯಾರು ನನ್ನ ಚಾನಲ್ನ ಇನ್ಸ್ಟಾಗ್ರಾಮ್ ಪೇಜ್ನ ಈ ಸೀರೆ ಏನು ತೋರಿಸ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ ಪೇಜ್ ನಂದ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ಇದೆ. ಅದನ್ನು ಯಾರು ಹೆಚ್ಚು ಎಲ್ಲ ನನ್ನ ವೀಡಿಯೋಗೂ ಲೈಕ್ ಮಾಡಿ ಕಮೆಂಟ್ ಮಾಡಿರೋದಕ್ಕೆ, ಅವ್ರ ಕಮೆಂಟ್ಗೆ ಹೆಚ್ಚು ಲೈಕ್ ಬಂದಿರುತ್ತಲ್ಲ, ಅವರಿಗೆ ಈ ಸೀರೆನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ಇದೆ ನನ್ನ ಇನ್ಸ್ಟಾಗ್ರಾಮ್ ಪೇಜು. ಆ ಪೇಜ್ ಒಳಗೆ ನೀವು ಫಾಲೋ ಮಾಡಬೇಕು. ನನ್ನ ಪೇಜ್ನ ಫಾಲೋ ಮಾಡಿಬಿಟ್ಟು ನೀವು ಅದಕ್ಕೆ ಲೈಕ್ ಬಂದಿರಬೇಕು. ನಿಮ್ಮ ಕಮೆಂಟ್ಗೆ ಎಷ್ಟು ಲೈಕ್ ಬಂದಿರುತ್ತೋ ಅವ್ರಿಗೆ ಆ ಸೀರೆ ಫ್ರೀ. ಇದು ಬಂದು ನೋಡ್ರಿ, ಪ್ರಿಂಟೆಡ್ ಇರೋದಿಲ್ಲ, ಈ ಥರ ಎಲ್ಲ ನೇದಿರೋದಿರುತ್ತೆ. ಇದೆಲ್ಲ ಮಗದ ಮೇಲೆ ನೇದಿರುವಂಥ ಸೀರೆಗಳು ನೋಡ್ರಿ, ಈ ಥರ ತಯಾರಾಗಿರುತ್ತಲ್ಲ ಆ ಥರ ಸೀರೆ ಇದೆಲ್ಲ. ಇದು ಯಾವುದೇ ರೀತಿಯಾದಂಥ ಪ್ರಿಂಟೆಡ್ ಇರೋದಿಲ್ಲ. ಈ ಥರ ಎಲ್ಲ ದಾದಿಂದ ನೇದಿರುವಂಥ ಸೆಮಿ ಮೈಸೂರು ಸಿಲ್ಕ್ ಸಾರಿ. ಇದು ಕ್ವಾಲಿಟಿ ಮಾತ್ರ ನಂಬರ್ 1 ಆಗಿದೆ. ಸೂಪರ್ ಆಗಿದಾವೆ. ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದಾವೆ. 950 ರೂಪಾಯಿ ಇರ್ತೈತಿ. ಮೊದಲೆಲ್ಲ 1200 ರೂಪಾಯಿ ಮಾರಿದ್ದೀನಿ ನಾನು, 1200 1500. ಇವಾಗ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದಾವೆ. ಮದುವೆ ಸೀಸನ್ ಸ್ಟಾರ್ಟ್ ಆಯ್ತಂತ ಕಮ್ಮಿ ಪ್ರೈಸ್ ಒಳಗೆ ಕೊಡ್ತಾ ಇದೀವಿ. ಇಷ್ಟು ಕಲರ್ ಕಾಂಬಿನೇಷನ್ ಒಳಗೆ ಮಾಡಿಸಿದೀವಿ. ಯಾರಿಗಾದ್ರೂ ಬೇಕಂದ್ರೆ 950 ರೂಪಾಯಿ ಐತಿ. ಬೇಗ ಬುಕ್ ಮಾಡ್ಕೊಳ್ಳಿ. 9036882501. ಆ ನಮೃತ ಗೌಡ ಅವ್ರು ವೇರ್ ಮಾಡಿರೋ ಥರ ಸೀರೆ ಕಾನ್ಸೆಪ್ಟ್ ಸೇಮ್ ಐತಿ. ಅದು ನಿಮಗೆ ಕಾಸ್ಟ್ಲಿ ಇರ್ತೈತಿ, ತೋರಿಸ್ತೇನೆ ನಾನು ನಿಮಗೆ. ಇವೆಲ್ಲ ಏನದಾವ ನೋಡ್ರಿ, 1200 ರೂಪಾಯಿಗೆ ಇರೋ ಒಂದು ಸೀರೆ 800 ರೂಪಾಯಿ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ 750 ರೂಪಾಯಿ ಇರೋ ಸೀರೆನ 700 ರೂಪಾಯಿ ಕೊಡ್ತಾ ಇರ್ತೀನಿ. ಬೇಕಂದ್ರೆ ನೀವು ಸ್ಕ್ರೀನ್ ಮೇಲೆ ಅಂತೂ ನಂಬರ್ ಕೊಟ್ಟಿದ್ದೀನಿ, ಬೇಗ ಬುಕ್ ಮಾಡ್ಕೊಳ್ಳಿ. ಕಲರ್ ಕಾಂಬಿನೇಷನ್ ಅಂತೂ ಇಷ್ಟ ಅದಾವ. 5 ಸಿಲ್ಕ್ ಬಾರ್ಡರ್ ಸಾರಿ ಅದಾವ. 550 ರೂಪಾಯಿ ಇರೋದು 500 ರೂಪಾಯಿ ಕೊಡ್ತೀನಿ ನೋಡಿ. ಪಟ ಅಂತ ಬುಕ್ ಮಾಡ್ಕೊಳ್ಳಿ. ಮದುವೆ ಸೀಸನ್ ಇರೋದ್ರಿಂದ ಆಫರ್ ತೊಗೊಂಡು ಬರ್ತಾ ಇದ್ದೀನಿ. ನಿಮ್ಗೆ ಇನ್ನೊಂದು ಸೀರೆ ತೋರಿಸ್ತೀನಿ ನಾನು. ಇದು 430 ರೂಪಾಯಿ ಕೊಡ್ತಾ ಇರ್ತೀನಿ. 650 ರೂಪಾಯಿ ಇರೋ ಸೀರೆನ 430 ರೂಪಾಯಿ ಕೊಡ್ತಾ ಇರ್ತೀನಿ. ಇದರೊಳಗೆ ಬರೀ 3 ಕಲರ್ ಅದಾವ, ಹಸಿರು, ಗುಲಾಬಿ. ಇದು ಬಂದು ನಿಮಗೆ 1799 ರೂಪಾಯಿ ಇರೋ ಸೀರೆನ 1099 ರೂಪಾಯಿ ಕೊಡ್ತಾ ಇರ್ತೀನಿ. ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಅದಾವ. ಇಷ್ಟು ಒಳ್ಳೆ ಕಲೆಕ್ಷನ್ ಹಾಕಿದ್ರು ಯಾರೂ ಈ ಸೀರೆಗಳು ಇಷ್ಟ ಆಗತ್ತಿಲ್ವಾ? ಯಾರು ಈ ಸೀರೆ ಕೇಳ್ತಾ ಇಲ್ಲ, ಬರೀ ಅನುಶ್ರೀ ಮ್ಯಾಮ್ ಅವರ ಸೀರೆನೇ ಕೇಳ್ತೀರಾ ನೋಡಿ. ಟ್ರೆಂಡಿಂಗ್ ಸೀರೆನೇ ಬೇಕು ನಿಮಗೆ, ಅದು ಕಮ್ಮಿ ಪ್ರೈಸ್ ಒಳಗಿದ್ರೆ ಮಾತ್ರ ಕೇಳ್ತೀರಾ. ಇವು 1000 ರೂಪಾಯಿಗೆ 2 ಸೀರೆ ಎಷ್ಟು ಮಸ್ತ್ ಅದ ಗೊತ್ತೈತೆ ನೋಡಿ. ಬಾರ್ಡರ್ ಸಾರಿ ಇಂಥವೆಲ್ಲ ನೀವು ತೊಗೊಂಡು ಐರ್ ಮಾಡಾಕಾತು. ಇವು ನೋಡ್ರಿ 1200 ರೂಪಾಯಿ 3 ಕೊಡುವ 4 ಕೊಡಕತ್ತೀನಿ ನೋಡ್ರಿ. ಪಟ್ ಅಂತ ನೋಡ್ರಿ ಎಷ್ಟು ಚಂದ ಅದಾವು, ಕ್ವಾಲಿಟಿ ಅಷ್ಟು ಮಸ್ತ್ ಅದಾವ. ಇವು ನಿಮಗೆ 950 ರೂಪಾಯಿ ಸೀರೆ 850 ರೂಪಾಯಿ ಸ್ಟೋನ್ ವರ್ಕಿನ ಸಾರಿ ಅದಾವ್ರಿ. ಇವ ಅಷ್ಟು ಚಂದ. ಇದು ಬಂದು ಗುಲಾಬ್ ಜಾಮೂನ್ ಸಾರಿ ಅಂತ ಕುಂದನ್ ವರ್ಕಿನ ಸಾರಿ ಐತ್ರಿ. ಇದು ಕುಂದನ್, ಇದು 1100 ರೂಪಾಯಿ ಇರೋದು ನಿಮ್ಗೆ 1000 ರೂಪಾಯಿ ಕೊಡತೀನಿ ನೋಡ್ರಿ. ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ. ಮೈಸೂರು ಸೆಮಿ ಸಿಲ್ಕ್ ಒಳಗೆ ಇವೆಲ್ಲ ಒಂದೊಂದು ಪೀಸ್ ಓದೋದಕ್ಕೆ ನಿಮಗೆ 850 ರೂಪಾಯಿ ಕೊಡಕತ್ತೀನಿ. ಇದರ ಕಾಫಿ ಬ್ರೌನ್ ಅಂತ ಹೋಗೈತಿ. ಇವು ಬಂದು ರಿಚ್ ಪಲ್ಲು. ಇದು ವೈಟ್ ಕಾಟನ್ ಸಾರಿ ಅದಾವ. 650 ರೂಪಾಯಿ. 750 ಇರುವ 650 ಕೊಡ್ತಾ ಇದ್ದೀನಿ. ಸಿಫಾನ್ ಜಾರ್ಜೆಟ್ 2D ಪ್ಯಾಟರ್ನ್ ಸಾರಿ 1280 ಇರೋದನ್ನ 950 ಕೊಡ್ತಾ ಇದೆ. 900 ರೂಪಾಯಿಗೆ ಕೊಡ್ತೀನಿ. ಬೇಗ ಬುಕ್ ಮಾಡ್ಕೊಡ್ರಿ. ಲಿಮಿಟೆಡ್ ಸ್ಟಾಕ್ ಅದಾವ. ಇವು ಬಂದು ಒಂದೊಂದು ಪೀಸ್ ಉಳಿದಿರೋದ್ರಿಂದ ನಾನು 2000 ರೂಪಾಯಿಗೆ 4 ಸೀರೆ ಕೊಡ್ತಾ ಇದ್ದೀನಿ ನೋಡಿ. ಇವು ಬಂದು ನಿಮ್ಗೆ 1000 ರೂಪಾಯಿಗೆ 2 ಅಂತಂದಿದೆ. 3 ಕೊಡ್ತೀನಿ, ತಗೊಳ್ಳಿ ಬೇಕಂದವರು. ನಿಮ್ಗೆ ಗಿಫ್ಟಿಂಗ್ ಮಾಡೋದು ಮಸ್ತ್ ಅದಾವ. ಮದುವೆಗದು ಗಿಫ್ಟ್ ಮಾಡೋದು ಭಾರಿ ಸೀರೆ ಅದಾವ. ಇಷ್ಟು ಚೆನ್ನಾಗಿರೋ ಸೀರೆ ಕೊಟ್ಟರು ಅಂತ ಅನ್ಸ್ಕೋಬಹುದು. ಬ್ಲೌಸ್ ವರ್ಕಿನು. ಇವು ಬಂದು ನಿಮ್ಗೆ ಸೆಮಿ ಸಿಲ್ಕ್ 2D ಪ್ಯಾಟರ್ನ್ ಸಾರಿ ಅದಾವ. ದುರ್ಗಾ ಅವ್ರು ವೇರ್ ಮಾಡ್ತಾರಲ್ಲ, ನಾನಿಂದ ಬಿಡದಾರಿ ಒಳಗೆ ಆ ಸೀರಿಯಲ್ ಒಳಗೆ ಅವ್ರು ವೇರ್ ಮಾಡ್ತಾರಲ್ಲ, ಅದೇ ಥರ ಕಾನ್ಸೆಪ್ಟ್ ಒಳಗೆ ಅದಾವ ನೋಡ್ರಿ. ಇದು 850 ರೂಪಾಯಿ ಇರೋ ಸೀರೆ, ಇದು 950 ರೂಪಾಯಿ ಇರೋ ಸೀರೆ 850 ಕೊಡ್ತಾ ಇದ್ದೀನಿ. ಇದು ಬಂದು ನಿಮ್ಗೆ ವೈಟ್ ರಿಚ್ ಸ್ಟೋನ್ ವರ್ಕಿನ ಸಾರಿ ಅದಾವ. 850 ಇರೋದನ್ನ 800 ಕೊಡ್ತೀನಿ ನೋಡಿ. ಪಟ್ ಅಂತ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೇಗೆ ಅನಿಸ್ತಾ ಇದಾವೆ ನನ್ನ ಸೀರೆ, ಇಷ್ಟ ಆಗ್ತಾ ಇದಾವ ಇಲ್ವಾ ಅಂತ ಹೇಳಿ. ಇದು 1150 ರೂಪಾಯಿ ಇದಾವ ಸ್ಟೋನ್ ವರ್ಕಿನ ಸಾರಿ. ನಿಮಗೆ ಬಂದ 1099 ರೂಪಾಯಿ ಕೊಡ್ತಾ ಇರ್ತೀನಿ ನೋಡ್ರಿ. ಇಷ್ಟು ಕಲರ್ ಅದಾವ. ನಿಮ್ಗೆ ಯಾವ ಇಷ್ಟ ಆಗ್ತಾ ಇಲ್ವಾ? 1400 ರೂಪಾಯಿಗೆ 3 ಸಾರಿ ಅಂದಿದ್ದೆ, 4 ಸೀರೆ ಕೊಡ್ತೀನಿ. ಸ್ಮೂತ್ ಶರಗು ಮತ್ತು ಬ್ಲೌಸ್ ಎಲ್ಲ ಅದಾವ. ಸ್ಮೂತ್ ಸಾರಿ ಅದಾವ. ಕ್ವಾಲಿಟಿ ಸೀರೆ ಕೈಯಾಗಿ ಮುಟ್ಟು ನೋಡಿದಾಗ ಗೊತ್ತಾಗುತ್ತಪ್ಪ ಎಷ್ಟು ಚೆನ್ನಾಗಿದಾವ ಅಂತ. ಆ ಮುಟ್ಟು ನೋಡಿದಾಗಲೇ ಗೊತ್ತಾಗೋದು, ಹೌದಾ ಇದಕ್ಕೆ ಕೊಡ್ಬೋದು ಹೌದು ಅಂತ ಅನಿಸ್ತದೆ. ಅಷ್ಟು ಒಳ್ಳೆ ಕ್ವಾಲಿಟಿ ಅದಾವ ನೋಡ್ರಿ. ಇವು ಬಂದ ಮದುವೆ ಶಾಲೋ ಥರನೇ ಇದಾವ. ಅದೇ ಪ್ಯಾಟರ್ನ್ ಒಳಗೆ ಅದಾವ ಸೀರೆ. ಮಸ್ತ್ ಅದ ನೋಡ್ರಿ. ಮಸ್ತ್ ಸಸ್ತಾದೊಳಗೆ ಮಸ್ತ್ ಸಾಡಿ ಅದಾವ. ಯಾರಿಗಾದ್ರೂ ಬೇಕಂದ್ರೆ ಬಡ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಾರ್ಡರ್ ಸ್ಮೂತ್ ರಿಚ್ ಪಲ್ಲು ಸಾರಿ ಅಂತ ಹೆಸರು ಬಂದ. ಇದು ಸಾಫ್ಟ್ ರಿಚ್ ಪಲ್ಲು ಸಾರಿ ಅಂತೇಳಿ 950 ರೂಪಾಯಿ ಇರೋ ಸೀರೆ ನಿಮ್ಗೆ 799 ಅಲ್ಲ 700 ರೂಪಾಯಿಗೆ ಕೊಡ್ತೀನಿ, ತಗೊಳ್ಳಿ. ಇದು ಬಂದು ನಿಮಗೆ ತೋರಿಸ್ತೀನಿ ನೋಡ್ರಿ. ಎಲ್ಲರೂ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸಾರಿ ಹೆಂಗೆ ಮಾರಾಟ ಅಂತ ತೋರಿಸ್ತೀನಿ ನೋಡ್ರಿ. ಅವರ 1350 ರೂಪಾಯಿ ಕೊಡಕತ್ತಾರೆ. ಎರಡೂ ಕಡೆ ಇಬ್ಬರದ್ದು ನಾನು ಫೋಟೋ ಹಾಕಿದ್ದೆ ನಿಮ್ಗೆ. 1350 ರೂಪಾಯಿಗೆ 1500ಕ್ಕೆ ಬಂದಂಗೆ ಮಾರ್ಕೊಳಕತ್ತಾರೆ. ಆದ್ರೆ ನಾನು ನಿಮ್ಗೆ ಹೋಲ್ಸೇಲ್ ರೇಟ್, ನಾನು ಬಿದ್ದಿರೋದ್ರಲ್ಲಿ ಒಂದು 50 ರೂಪಾಯಿ ಉಳಿದ್ರೆ ಸಾಕು ಅನ್ನೋ ರೇಟಲ್ಲಿ ನಾನು ಹೋಲ್ಸೇಲ್ ರೇಟಲ್ಲಿ ಸೀರೆ ಮಾರ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕಂದ್ರೆ ಫುಲ್ ಹೋಲ್ಸೇಲ್ ಅಂಗಡಿ ಇಟ್ಕೋಬೇಕು ಅನ್ಕೊಂಡಿದ್ದೆ ನಾನು.
ಹಾಗಾಗಿ ನೋಡ್ರಿ ಇದು ನಿಮ್ಗೆ ಬೇರೆ ಕಡೆ ತೊಗೊಳಕ್ ಹೋಗ್ರಿ 800-900 ಮಾತಾರ ನಾನು 650 ಕೊಡತ್ತೇನೆ ಅದನ್ನ. ಇದು ಬಂದ ನಮೃತ ಗೌಡ ಅವ್ರು ವೇರ್ ಮಾಡಿರುವಂಥ ಸಾರಿ ನೋಡ್ರಿ, ನಮೃತ ಗೌಡ ಅವ್ರ ಫೋಟೋ ಹಾಕಿದ್ದೀನಿ ನಾನು. ಅವ್ರು ವೇರ್ ಮಾಡಿರುವಂಥ ಸಾರಿ ಬಂದ ನಿಮಗೆ ಬರೀ 1500 ರೂಪಾಯಿ ರೀ. ಇದು ಸೇಮ್ ಅವ್ರು ಯಾವ ಥರ ಊಟಾರ ಅದೇ ಥರ ಕಾನ್ಸೆಪ್ಟ್ ಒಳಗೈತ್ರಿ.